ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಆಫೀಸಲ್ಲಿ ಅಲ್ಲ. ಈಗ ನೀವು ಪತ್ರಕರ್ತರಿ, ನೀವು ನನಗೆ ಪ್ರಶ್ನೆಗಳು ಕೇಳಿ ನಿಮಗೆ ಕಳಕಳಿ ಅರ್ಥ ಆಗ್ತದೆ. ಆ ರೀತಿ ಸಾಮಾಜಿಕ ಕಳಕಳಿ ಕಾಳಜಿಯಿಂದ ಮಾಡ್ತಕ್ಕಂಥದ್ದು. ಅಂದ್ರೆ ಅವ್ರು ಹೇಳೋದು ಸಂವಿಧಾನ ಜಾರಿ ಬಂದು ಇತ್ತೀಚೆಗಂತ ಒಂದು ಹೇಳಿದ್ರು, ಅದು ವಿಷಯ ಮಿಕ್ಸ್ ಮಾಡೋದ ಇಷ್ಟಕ್ಕೆ ಸೀಮಿತ ಆಗ್ಬೇಕಂತ ಮಾಡಿದ್ರು. ಗೆಲ್ದಿದ್ರೆ ನೀವು ಬೇರೆದು ಬರೀತೀರಿ. ದಲಿತ ಮುಖ್ಯಮಂತ್ರಿಗಳು ಕೂಡ ಸುಮ್ಮನೆ ಚರ್ಚೆಗಳಿದೆ ಇಷ್ಟು ವರ್ಷಗಳಾದ್ಮೇಲೆ. ನಿಮ್ಮ ಉಪಕಂಡಗಳು ಅಲ್ಲ, ಈಗ ನಾನು ಕೇಳ್ತೇನೆ, ಖರ್ಗೆ ಅವರೇ ಈ ದೇಶದ ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾಕೆ ಕರ್ನಾಟಕದಾಗ ದಲಿತ ಮುಖ್ಯಮಂತ್ರಿ ಮಾಡಬಾರ್ದು? ಕರ್ನಾಟಕದಾಗ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷನಾಗ ಸುಮಾರು 60 ವರ್ಷ ಕಾಂಗ್ರೆಸ್ದವರು ಆಡಳಿತ ಮಾಡಿದಾರೆ. ಯಾಕೆ ಮಾಡಬಾರ್ದು? ಬಿಜೆಪಿ ನಿಮ್ಮನ್ನೇ ಮಾಡ್ಬೇಕಾರೆ ಯಾಕೆ ಮಾಡ್ತಾರೆ? ನಮ್ಮಲ್ಲೂ ಮಾಡಬೇಕು. ನಾನು ಅದನ್ನೇ ಹೇಳ್ತೇನೆ, ನಮ್ಮಲ್ಲಿ ಅವಕಾಶ ಬಂದಾಗ ಮಾಡಬೇಕು. ನಾನು ಅದರ ಪರವಾಗಿದ್ದೇನೆ. ನೀವು BJP ಅವರು ಕಾಂಗ್ರೆಸ್ನವರು ಅಂತ ಪ್ರಶ್ನೆ ಅಲ್ಲ. ಯಾರೇ ಇದ್ರೂ ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಆಡಳಿತ ಮಾಡಿ ಮೇಲೆ ಇರ್ತಕ್ಕಂಥ ಕೆಲಸ ಮಾಡಿ ಎಲ್ಲ ಜಾತಿ ಜನಾಂಗದವ್ರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಹೇಳೋದು ನಾನು ಎಲ್ಲ ವೇದಿಕೆವರೆಗೂ ಹೇಳ್ತೀನಿ. ನಾಡಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ. ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆ ವಹಿಸಿದಂಥ ಬೆಳಗಾವಿ ಅಧಿವೇಶನ, ಅದರ ಶತಮಾನೋತ್ಸವ ಕೂಡ ಇವತ್ತು ವರ್ಷಾದ್ಯಂತ ಎಲ್ಲ ಕಡೆ ರಾಜ್ಯದಲ್ಲಿ ಆಚರಿಸ್ತಾ ಇರುವಂಥ ಈ ಸುಸಂದರ್ಭದಲ್ಲಿ ಪ್ರಾಯಶಃ ಕನ್ನಡಿಗರಿಗೆ ಇದೊಂದು ವಿಶೇಷವಾದಂಥ ಅವಕಾಶ. ಯಾಕೆಂತಂದರೆ ಗಾಂಧೀಜಿಯವರು ಅವರ ಬದುಕಿನಲ್ಲಿ ಏಕೈಕ ಅಧಿವೇಶನವಾದ ಅಧ್ಯಕ್ಷತೆಯನ್ನು ವಹಿಸಿದ್ದು ಅದು ಕರ್ನಾಟಕದಲ್ಲಿ. ಹಾಗಾಗಿ ಆ ಸಂಭ್ರಮ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಶಾಂತಿ, ಸಹಬಾಳ್ವೆ, ಒಂದು ಸಾಮರಸ್ಯ ಮತ್ತು ಅಭಿವೃದ್ಧಿಯ ಈ ಒಂದು ಒತ್ತು ಇರತಕ್ಕಂಥ ಸಂದರ್ಭದಲ್ಲಿ ಮಾನವಿಕ ಅಧ್ಯಯನಗಳ ಪಾತ್ರ ಬಹಳ ಪ್ರಮುಖ ಆಗ್ತದೆ. ಹಾಗಾಗಿ ಗಾಂಧಿ ಅಧ್ಯಯನ ಕೇಂದ್ರ ಈ
ವಿದ್ಯಾರ್ಥಿಗಳಲ್ಲಿ, ಹೊಸ ತಲೆಮಾರಿನ ಯುವ ಪೀಳಿಗೆಯಲ್ಲಿ ಈ ಗಾಂಧಿಯ ಚಿಂತನೆಗಳನ್ನು, ಆಲೋಚನೆಗಳನ್ನು ಒಂದು ಸಾಮರಸ್ಯ ಭಾರತಕ್ಕಾಗಿ, ಅಭಿವೃದ್ಧಿಯ ಭಾರತಕ್ಕಾಗಿ ಮೂಡಿಸುವಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಲಿದೆ. ಭಾರತ ಕೀರ್ತಿ ಬಸವರೆಲ್ಲರೂ ಸೊ ಇದೇ ರೀತಿ ಮುಂದೆ ಕಂಟಿನ್ಯೂ ಆಗ್ತಾ ಇರಲಿ. ದಯಮಾಡಿ 4 ನಂತರ ಒಂದು ಅದ್ಭುತವಾದ ಒಂದು ಯಾಕೆಂದ್ರೆ ನಾವೆಲ್ಲ ಇಲ್ಲಿ और उसमें 4th क्लास स्टाफ रहता है, तो हमारी जो वेटनरी सर्विस है हर जगह बहुत अच्छी है। वेटनरियन हर जगह बहुत अच्छे हैं, बहुत ही मेहनती होते हैं वेटनरियन, क्योंकि जितने भी वेटनरियन हैं, चाहे हमारे मंच पर बैठे हैं या सामने फ्रंट कुर्सी पर बैठे हैं या पीछे आप लोग बैठे हैं, क्यों वेटनरियन उसी परिवार से आते हैं जो मीडियम परिवार है। बहुत हाई फाई परिवार से कोई अपने वेटनरियन नहीं देगा, जो कोई अरबपति घर से पैदा हुआ और वो वेटनरी डॉक्टर बने, और कोई हो तो भैया बता दे। ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಥವಾ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾ ಇರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾ ಇರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.